ಆತ್ಮೀಯ ಮಿತ್ರ ಸಾಮಾಜಿಕ ಸೇವಕರಾಗಿರುವಂಥ ಫಯಾಜ್ ಕಲಾದಿ ಅವರಿಗೆ ಇವತ್ತು ನೇಪಾಳ ದೇಶದಿಂದ ಸಮತಾ ಸಾಹಿತ್ಯ ಪ್ರತಿಷ್ಠಾನ ಬಿರಾಟ್ ನಗರದಿಂದ ಏನು ಇವತ್ತು ನೇಪಾಳದಿಂದ ವಿಶೇಷವಾದಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ಇವತ್ತು, ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಫಯಾಜ್ ಕಲಾದಿ ಅವರು ಮಾಡ್ತಾ ಇರುವಂಥ ಒಂದು ಸಾಮಾಜಿಕ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿ ಲಭಿಸಿರೋದು ಇನ್ನೊಂದು ವಿಶೇಷ. ಯಾಕಂತ ಹೇಳಿದ್ರಂದ್ರೆ ಫಯಾಜ್ ಕಲಾದಿ ಅವರು ಯಾವುದೇ ಜಾತಿ ಧರ್ಮಕ್ಕೆ ಹೊಂದಿಕೊಂಡಿರುವಂಥ ವ್ಯಕ್ತಿ ಅಲ್ಲ. ಯಾಕಂದರೆ ನಾನು ನೋಡಿದಾಗೆ ಎಲ್ಲ ವರ್ಗದ ಜನಕ್ಕಾಗಿಯೇ ಅಂಥೇಳಿ ಏನೇ ಕೆಲಸ ಕಾರ್ಯಗಳು ಇದ್ದರೂ ಕೂಡ ಕಡುಬಡವರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅವರ ಹತ್ತಿರ ತೊಗೊಂಬಂದರೆ, ಅವರ ಹತ್ರ ಸಮಸ್ಯೆಗಳನ್ನು ತೊಗೊಂಬಂದರೆ 100% ಅವನು ಸಾಧ್ಯ ಆದಷ್ಟನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾನೆ ಫಯಾಜ್ ಕಲಾದಿ ಅಂತೇಳಿ ನನಗೆ ಮನದಟ್ಟಾಗಿದೆ. ಅದರಲ್ಲಿ ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಬೋದು, ಹಾಗೆ ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಹಾಗೆ ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಇನ್ನುಳಿದ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಫಯಾಜ್ ಕಲಾದಿಯವರು ಸ್ವಂತ ಖರ್ಚನ್ನು ಮಾಡಿಕೊಂಡು ಇವತ್ತು ನಾನು ನೋಡ್ತಾ ಇದ್ದೀನಿ. ಸ್ವಂತ ಖರ್ಚು ಮಾಡುವಂಥ ಮನೋಭಾವನೆ ಇವತ್ತು ಎಷ್ಟೋ ಕೋಟಿ ಗಳಿಸಿದವ್ರ ಹತ್ರ ಇಲ್ಲ. ಆದರೆ ಫಯಾಜ್ ಕಲಾದಿಯವ್ರ ಹತ್ರ ಕೋಟಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಸಾವಿರಾರು ಕೋಟಿ ಇರುವಂಥವ್ರು ಇವತ್ತು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಸಾಮಾಜಿಕ ಕೆಲಸಗಳಿಗೆ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಫಯಾಜ್ ಕಲಾದಿಯವರು ತಮ್ಮಲ್ಲಿ ಇರುವಂಥ ಏನು ಅಲ್ಪ ಸ್ವಲ್ಪ ಹಣದಲ್ಲಿಯೇ ಇವತ್ತು ದಾನ ಧರ್ಮ ಮಾಡಿ ಇಂಥ ಒಂದು ಕೆಲಸ ಕಾರ್ಯಗಳನ್ನು ನೀಟಾಗಿ ಎಲ್ಲ ಜನಕ್ಕೆ ಮನಮುಟ್ಟುವಂತೆ ಮಾಡಿಕೊಡುವಂಥ ವ್ಯಕ್ತಿತ್ವ ಯಾರಿಗಿದ್ರೆ ಅದು ಫಯಾಜ್ ಕಲಾದಿಯವರಿಗೆ. ಅದಕ್ಕೆ ಇವತ್ತು ನೇಪಾಳದ ದೇಶದವರು ಕೂಡ ಫಯಾಜ್ ಕಲಾದಿಯವರ ಒಂದು ಕೆಲಸವನ್ನು ಗುರುತಿಸಿ ಅದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಕವಿಗಳಾಗಿರುವಂಥ ಸಯೀದ್ ಜಹೀರ್ ಫನಾ ಸಾಹೇಬರು ಶಿವಮೊಗ್ಗದವರು. ಅವರು ಅಂತಾರಾಷ್ಟ್ರೀಯ ಕವಿಗಳು, ಅವರು ದೊಡ್ಡ ಶಾಯರ್. ಹೌದು, ಅವರ ಒಂದು ಐಡೆಂಟಿಫಿಕೇಷನ್ ಇಲ್ಲಿ ವಿಜಯಪುರ ನಗರಕ್ಕೆ ಬಂದಾಗ ಫಯಾಜ್ ಕಲಾದಿಯವರ ಒಂದು ಒಡನಾಟ ಮತ್ತು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಇವರು ಮಾಡ್ತಿರುವಂಥ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಫಯಾಜ್ ಕಲಾದಿಯವರು ಸೂಕ್ತ ವ್ಯಕ್ತಿ ಅಂಥೇಳಿ ನೇಪಾಳ ದೇಶದ ಏನು ಅವಾರ್ಡ್ ಕೊಡುವಂಥ ಒಂದು ಸಂಘ ಇದೆ, ಆ ಸಂಸ್ಥೆಯ ಗಮನಕ್ಕೆ ತಂದು ಅವರು ಕೂಡ ಆ ನೇಪಾಳ ಒಂದು ಸಂಘಟನೆಯ ಪದಾಧಿಕಾರಿಯಾಗಿ, ಹಾಗೆ ಅವರು ಕೂಡ ಆಯ್ಕೆ ಸಮಿತಿಯ ಒಬ್ಬ ಸದಸ್ಯರಾಗಿರೋದರಿಂದ ಫಯಾಜ್ ಕಲಾದಿಯವರನ್ನು ಐತಿಹಾಸಿಕ ವಿಜಯಪುರ ನಗರದಿಂದ ಗುರುತಿಸಿ ಇವತ್ತು ಆ ಅವಾರ್ಡ್ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತೇನಪ್ಪ ಅಂದರೆ ಫನಾ ಸಾಹೇಬರಿಗೆ ನಮ್ಮ ವಿಜಯಪುರ ಜಿಲ್ಲೆಯ ಪರವಾಗಿ, ಸಮಸ್ತ ಜನತೆಯ ಪರವಾಗಿ, ಎಲ್ಲ ಧರ್ಮೀಯರ ಪರವಾಗಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಗೆ ನೇಪಾಳ ದೇಶದ ಸಮತಾ ಸಾಹಿತ್ಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಖಜಾಂಚಿ ಕಾರ್ಯದರ್ಶಿಗಳಿಗೂ ಕೂಡ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಈ ಒಂದು ವಿಶೇಷ ಕಾರ್ಯಕ್ರಮ, ಈ ಅವಾರ್ಡ್ ಫಂಕ್ಷನ್ ಕಾರ್ಯಕ್ರಮ ನೇಪಾಳ ದೇಶದಲ್ಲಿ ನಡೆದೋಗಿದೆ. ಫಯಾಜ್ ಕಲಾದಿಯವರ ಸುಪುತ್ರಿಯ ಮದುವೆ ಇರೋದರಿಂದ ಫಯಾಜ್ ಕಲಾದಿಯವರು ಅವಾರ್ಡ್ ಫಂಕ್ಷನ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ನಾವು ಮನಗಂಡು ಇವತ್ತು ನಮ್ಮ ಎಲ್ಲ ಸ್ನೇಹಿತರ ಬಳಗ, ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿದ್ದ MC ಮುಲ್ಲವರು, ಹಾಗೆ ಹೈಕೋರ್ಟ್ ನ್ಯಾಯವಾದಿಗಳಾಗಿರೋಂಥ ಮಲ್ಲಿಕಾರ್ಜುನ್ ಬೃಂಗಿಮಠ್ ಸರ್ ಅವರು, ಹಾಗೆ ಅದರ ಜೊತೆಗೆ ನಮ್ಮ ನಿವೃತ್ತ ಪ್ರಾಂಶುಪಾಲರಾಗಿದ್ದ ಹರಿಯಾಲ್ ಸರ್ ಅವರು, ಅದರ ಜೊತೆಗೆ ಮತ್ತು ನಮ್ಮ ಆತ್ಮೀಯರು ಆಗಿರುವಂಥ ಎಲ್ಲರನ್ನು ಒಳಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ವಿಜಯಪುರ ನಗರದಲ್ಲಿ ಈ ಅವಾರ್ಡ್ ಏನು ಪ್ರೆಸೆಂಟೇಷನ್ ಇದೆ, ಈ ಅವಾರ್ಡ್ ಪ್ರೆಸೆಂಟೇಷನ್ ನಾವೆಲ್ಲರೂ ಕೂಡಿ ಮಾಡಬೇಕು, ಅವರಿಗೆ ಫಯಾಜ್ ಕಲಾದಿ ಅವರಿಗೆ ತಲುಪಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದ್ದೇವೆ. ಅದಕ್ಕೆ ಫಯಾಜ್ ಕಲಾದಿಯವರು ಕೂಡ ನಮಗೆ ಸ್ಪಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವಲ್ಲಿ ನಾವೆಲ್ಲರಿಗೂ ಸೇರಿಕೊಂಡು ಫಯಾಜ್ ಕಲಾದಿ ಅವರಿಗೆ ನಾವು ವಿಶೇಷವಾದಂಥ ಅವಾರ್ಡನ್ನು, ನೇಪಾಳ ದೇಶದ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಧನ್ಯವಾದ. ಸುರೇಶ್ ಬಿಜಾಪುರ್, ಸಾಮಾಜಿಕ ಹೋರಾಟಗಾರರು. मैं जो समता साहित्य प्रतिष्ठान जो नेपाल की एक संस्था है, मुझे इस अवार्ड के लिए नामजद किया. पिछले 18 तारीख को जो है अवार्ड मुझे मिलना था, लेकिन उसी दिन मेरे एक घर में फंक्शन रहने की वजह से मैं वहाँ पे नहीं जा सका. आज जो है वो अवार्ड को लेकर हमारे एक इंटरनेशनल शायर जनाब सईद जहीर फना साहब आए और हमारे शहर बीजापुर के नाम और शख्सियत
वो जितने यहाँ पे मौजूद हैं तमाम लोगों की मौजूदगी में मुझे अवार्ड से नवाजा गया। सबसे पहले मैं उस ऊपर वाले का, उस अल्लाह का, उस भगवान का शुक्र अदा करता हूँ, क्योंकि पिछले 15-16 सालों से मैं जो है मेरे तमाम साथियों को लेकर समाजमुखी काम करते आया हूँ। इंशाअल्लाह आने वाले दिनों में भी जब तक मेरी ताकत रहेगी, जब तक मुझे अल्लाह ताकत देगा, मैं मेरे तन से, मन से, धन से लोगों की खिदमत करूँगा। मैं किसी अधिकार के लिए कुछ बनना, कुछ करना बोल के नहीं, मेरा एक ही मकसद है, जितनी हमारी ताकत अल्लाह ने हमको दी है, गरीबों की मदद करना है। क्योंकि मैं गरीबी क्या है मैं जानता हूँ, इसको मद्देनज़र रखते हुए जो है मैं समाजी खिदमत को अंजाम देने पहले भी आया, आज भी दे रहा हूँ, आने वाले भी दिनों में देता रहूँगा। आप तमाम लोगों को मैं गुजारिश करता हूँ कि आप अपना तमाम लोग मेरे लिए दुआ करें और मेरा साथ जिस तरह अब तक देते आए हैं, जब तक मेरी सांस रहेगी आप मेरे साथ देंगे, ऐसी मैं उम्मीद करते हुए फिर एक बार आप तमाम लोग जितने भी लोग वहाँ पे तशरीफ़ लाए हैं, तमाम लोगों का मैं मेरी तरफ से और ये जो नेपाल की संस्था है उसकी तरफ से तमाम लोगों का फिर एक बार जो दिल की अति गहराइयों से मैं शुक्रिया अदा करते हुए अपनी बात को मैं ख़त्म करता हूँ। मैं फयाज़ कलादगी। ಸಮಯವಿದು ಸುಂದರ ಸಾಗಿ ಬರುತ್ತಿದೆ. ಸುರೇಶ್ ಬಿಜಾಪುರ ಅವರ ನಿರೂಪಣೆಯೊಂದಿಗೆ ಈ ಸಮಾರಂಭದ ಸುಂದರ ಹಂದರ ನಮ್ಮೆಲ್ಲರ ಪ್ರೀತಿದೋತಕವಾಗಿ ನಾವೆಲ್ಲರೂ ಮಾಡಿದ್ದೇವೆ. ಮಾನ್ಯ ಫಯಾಜ್ ಕಲಾದಿ ಅವರಿಗೆ ಸತ್ಕಾರದ ಸನ್ಮಾನದ ಹಾರ, ಅದಕ್ಕಾಗಿ ಮೊಟ್ಟೆದು ಮಾಡುವೆ. ನಿಮ್ಮೆಲ್ಲರ ಮನಸ್ಸಿಗೆ ಸಾಷ್ಟಾಂಗ ನಮಸ್ಕಾರ. ಸರ್ ಉದಯರೇ, ಬಹುತೇಕ ಇವತ್ತಿನ ಒಂದು ಒಳ್ಳೆಯ ಸಂದರ್ಭ ಅನ್ಕೋತೀನಿ. ನೇಪಾಳ ಈ ದೇಶದಿಂದ ಭಾರತ ದೇಶದ ವಿಶೇಷವಾಗಿ ಇತಿಹಾಸ ನಗರದ ಒಬ್ಬ ಅಲ್ಪಸಂಖ್ಯಾತರ ಸಮುದಾಯದ ವ್ಯಕ್ತಿ ಫಯಾಜ್ ಕಲಾದಗಿ ಭಾಳ ಬಡತನದಿಂದ ಬಂದು ನಮ್ಮ ಜೊತೆ ಸೇರಿಕೊಂಡು ಹೋರಾಟ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪ್ರಯೋಗ ಬೆಳೆದಾರಲ್ಲ, ಅದು ನಿಜವಾಗಿ ಹೆಮ್ಮೆ ಪಡ್ತಕ್ಕಂಥ ವಿಷಯ ಆಗ್ತಕ್ಕಂಥದ್ದು. ಬದಲು ಮತ್ತು ನೇಪಾಳಕ್ಕೆ ನಮಗೆ ಭಾರತಕ್ಕೆ ಹೊಸ ಸಂಬಂಧ ಇಲ್ಲ. ಇವತ್ತು ನಾವು ನೇಪಾಳ ಅಂದಾಕ್ಷಣ ನಾನು ನಿನ್ನೆ ಬಿಟ್ಟು ಮನೆ ನೆನೆಸಿದ್ದೆ ಏನಂದರೆ ಪಶುಪತಿನಾಥ ನೇಪಾಳಕ್ಕೆ ಹೋಗಬೇಕು, ನೇಪಾಳ ಫ್ಲೈಟ್ ಮಾಡಬೇಕು, ದರ್ಶನ ಮಾಡಿ ಬರಬೇಕು ಅಂತ ನಾನು ನಿನ್ನೆ ಬಿಟ್ಟು ಮನೆ ನೆನೆಸ್ಕೊಂಡಿದ್ದ. ಆದರೆ ನನಗೆ ಇವತ್ತು ಹೆಂಗೈತಂದ್ರೆ ಇವತ್ತು ಇವ್ರಿಗೆ ಕೊಟ್ಟಿರ್ತಕ್ಕ ಸನ್ಮಾನ ಪಶುಪತಿನಾಥನ ದರ್ಶನೇ ಆದಂಗೆ ಆತ. ಯಾಕೆ ನೇಪಾಳ ಇಲ್ಲಿಗೆ ಬಂತಲ್ಲ ಅನ್ನಿಸ್ತು. ನನ್ನ ಅನುಭವ ಹೇಳ್ಕೊತೀನಿ. ನಿನ್ನೆ ಬಿಟ್ಟು ಮೊನ್ನೆನೇ ಫ್ಲೈಟ್ ಚೆಕ್ ಮಾಡಿದಾಗ ನೋಡೋಣ ಸೂಟಿ ಏಪ್ರಿಲ್ದಾಗ ಮೇದಾಗ ಹೋಗೋಣ ವಿಚಾರ ಮಾಡಿದೆ. ಇವತ್ತು ನೇಪಾಳ ಪ್ರಶಸ್ತಿಯನ್ನು ನನ್ನ ಕೈ ಮೂಲಕ ಕೊಡ್ತಕ್ಕಂಥ ಭಾಗ್ಯ ಸಿಕ್ಕದ. ಅದು ಗೆಳೆಯ ಫಯಾಜ್ ಅವರ ಸಾಧನೆ ಅದಕ್ಕೆ ಕಾರಣ ಆಯ್ತಲ್ಲ, ಇದು ನಾವು ಹೆಮ್ಮೆ ಪಡಬೇಕಾಗಿದೆ. ಇನ್ನು ಎರಡನೇದಾಗಿ ಸರ್, ಶಿವಮೊಗ್ಗದಿಂದ ನಮ್ಮ ಶಿವಮೊಗ್ಗ ಅಂದ ಕೂಡಲೇ ಸಾಹಿತಿಗಳು ನೆನಪಾಗ್ತಾರೆ, ಜ್ಞಾನಪೀಠ ಪ್ರಶಸ್ತಿಗಳು ನೆನಪಾಗ್ತಾರೆ. ಅಂಥ ಜ್ಞಾನಪೀಠ ಪ್ರಶಸ್ತಿ ಸಾಂಕೇತವಾದ ಜಿಲ್ಲೆ ಆಗಿರ್ತಕ್ಕಂಥ ಏನಿದೆ ಆ ಜಿಲ್ಲೆಯಿಂದ ನಮ್ಮ ಸರ್ ಬಂದಾರೆ. ನಿಜವಾಗ ಕೂಡ ವಿಜಯಪುರ ಜಿಲ್ಲೆ ಪರವಾಗಿ ಆರ್ಥಿಕವಾಗಿ ನಾನು ಕೂಡ ಸ್ವಾಗತಿಸ್ತೇನೆ. ಮತ್ತು ಅವರು ಆ ಪ್ರಶಸ್ತಿ ಫಲಕ ನೋಡಿದೆ, ಸಾಕಷ್ಟು ಪ್ರಶಸ್ತಿಗಳು ನೋಡಿನ, ಏನೋ ಒಂದೇನೋ ಪೇಪರ್ದಾಗೋ ಏನೋ ಹಿಂಗೆಲ್ಲ ಕೊಡ್ತಾರೆ. ಆದರೆ ನಿಜವಾಗ ಕೂಡ ಆ ಪ್ರಶಸ್ತಿ ಕೈಯಾಗಿ ಹಿಡಿದು ನೋಡಿದ್ರೆ ಅಟ್ಲೀಸ್ಟ್ ಆ ಪ್ರಶಸ್ತಿಯನ್ನು ನಾವು ತೊಗೊಳತಕ್ಕಂಥ ಯೋಗ್ಯತೆ ಆಗ್ತಿಲ್ಲ ನಮ್ಗೆ ಗೊತ್ತಿಲ್ಲ, ಅದನ್ನು ಕೈಯಾಗಿ ಹಿಡಿತಕ್ಕಂಥ ಭಾಗ್ಯ ನಮಗೂ ಸಿಗ್ತಲ್ಲ ಅಂತಕ್ಕಂಥದ್ದು ಕೂಡ ಆ ಭಾಗ್ಯ ಸಿಗಲಿಕ್ಕೆ ಕಾರಣಕರ್ತ ಗೆಳೆಯ ಫಯಾಜ್ ಕಲಾದಗಿ ಅವರು. ಇಂಥ ಗೆಳೆತನ ಮಾಡ್ರಿ, ಎಂಥವ್ರು ಮಾಡ್ರಂದ್ರೆ ಸುಗಂಧ ಬೀಸ್ತಕ್ಕಂಥದ್ದು, ಗುಲಾಬಿ ಜೋ ಸುಗಂಧ ಆತೆ ಸೊ ಸುಗಂಧ ಬರ್ತಕ್ಕಂಥ ಗುಲಾಬಿ ಹೂವಿನಲ್ಲಿ ಸುಗಂಧ ಬರುತ್ತೆ, ಬೇರೆ ಕಡೆ ಬರೋಂಗಿಲ್ಲ. ಹಾಗೆ ನಾವು ಎಲ್ಲ ಗೆಳೆಯರು ಒಂದು ತೋಟದ ಹೂಗಳಿದ್ದೀವಿ, ನಾವೆಲ್ಲರೂ ಭಾವಿಕತೆ ಕೆಲಸ ಮಾಡ್ತೀವಿ. ಭಾಳ 20 ವರ್ಷದಿಂದ ನಾನು ಫಯಾಜ್ ಅವ್ರು ನೋಡ್ತೀನಿ. ಫಯಾಜ್ ಅವರು ಕನ್ನಡ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಭಾಳಷ್ಟು ರಕ್ಷಣಾ ವೇದಿಕೆಗಳಲ್ಲಿ ಕೆಲಸ ಮಾಡ್ಯಾರ. ಆದರೆ ಅವ್ರು ಎಂದೂ ಜಾತಿವಾದ ಮಾಡಿಲ್ಲ. ಅವ್ರು ಸದಾ ಸೆಕ್ಯುಲರ್ ಆಗಿರ್ತಾರೆ, ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ ಮತ್ತು ಶಿಸ್ತಿಗೆ ಮೊದಲು ಆದ್ಯತೆ ಕೊಡ್ತಾರೆ. ಸೊ ಬಹುತೇಕ ನನಗನ್ನಿಸ್ತು ಅವ್ರು ಶಿಸ್ತಿನಿಂದ ಆದ್ಯತೆ ಕೊಟ್ಟು ಇವತ್ತು ಮುಲ್ಲಾ ಅವರು, ನಾವು ಮುಲ್ಲಾ ಅವರು ಎಲ್ಲ ಫಯಾಜ್ ಅವರು ಇಷ್ಟೆಲ್ಲ ನೀವೇನು ಇಷ್ಟು ಮಂದಿ ಎಲ್ಲ ಇಂಪಾರ್ಟೆಂಟ್ ಜನ ಫಯಾಜ್ ಅವ್ರ ಜೊತೆ ಕೈ ಕೊಟ್ಟು ರಟ್ಟಿ ಕೊಟ್ಟು ದುಡಿತಕ್ಕಂಥ ಜನರು ನಾವೆಲ್ಲರೂ ಕೂಡಿ ಇವತ್ತು ಹೃದಯ ತುಂಬಿ ಹಾರೈಸ್ತಾ ಇದ್ದೀವಿ. ಫಯಾಜ್ ಅವರೇ, ಇಷ್ಟೇ ಪ್ರಶಸ್ತಿಯಲ್ಲಿ ನೇಪಾಳ ಅಲ್ಲ ಅಂತಾರಾಷ್ಟ್ರದ ದೊಡ್ಡ ಪ್ರಶಸ್ತಿಗಳು ಲಭಿಸಲಿ ಅಂತಕ್ಕಂಥ ಹಾರೈಕೆಯನ್ನು ಕೊಡ್ತೀವಿ. ಆದರೆ ಇಂಥ ಒಂದು ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಆ ಸಂಸ್ಥೆ ಕೂಡ ನಾನು ಅಭಿನಂದಿಸ್ತೇನೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ವಕೀಲರ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ವಕೀಲ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷನಾಗಿ ಅವರಿಗೆ ವಿಶೇಷವಾಗಿ ಕೂಡ ನಾನು ಅಭಿನಂದನೆ ಕೊಡ್ತೇನೆ. ಇದೇ ರೀತಿ ಫಯಾಜ್ ಅವರು ಎಷ್ಟು ಸರಳಾಗಿರ್ತಾರೆ, ಅವರು ಸರಳವಾಗಿರ್ತಕ್ಕಂಥ ಮನುಷ್ಯ, ಸರಳ ಇರ್ತಕ್ಕಂಥವ್ರು ಪ್ರಶಸ್ತಿ ಕೊಡ್ತಾರಂದ್ರೆ ಆ ಸಂಸ್ಥೆ ಎಷ್ಟು ಸರಳವಾಗಿರಬೇಕು. ಅದು ಸಂಸ್ಥೆ ಹೆಸರು ಒಂದು ಭಾಳ ಚೆಂದಿದೆ, ಸಮತಾ ಸಂಸ್ಥೆ. ಸಮತಾ ಅಂದ್ರೇನು? ಸಮಾನತೆ. ಬಹುತೇಕ ಸಮಾನತೆ ಇರ್ತಕ್ಕಂಥ ಏನು ಪ್ರಶಸ್ತಿ ಕೊಟ್ಟಿದ್ದ ನಿಜವೂ ಕೂಡ ಫಯಾಜ್ ಅವ್ರು ಭಾಳ ಕಡೆ ನೋಡ್ತಿರ್ತೀನಿ. ಯಾರಿಗೂ ಮ್ಯಾಲೆ ದೊಡ್ಡವ ಸಣ್ಣವ ಎಂದು ವಿಚಾರ ಮಾಡಲ್ಲ ಅವ್ರು. ಸಣ್ಣ ಹುಡುಗ ಬಂದವರು ಸಣ್ಣ ಹುಡುಗ ಕೆಲಸ ಮಾಡ್ತಾರೆ, ದೊಡ್ಡವರು ದೊಡ್ಡ ಕೆಲಸ ಮಾಡ್ತಾರೆ. ಅವ್ರು ಸಮಾನತೆ ಮನೋಭಾವನೆ ಅದ. ಆ ಮನೋಭಾವನೆಗೆ ಪ್ರಶಸ್ತಿ ಬಂದೆ ಅಂತಕ್ಕಂಥ ಮನಸ್ಸು ನನಗೆ ಅನಿಸ್ತಾ ಇದೆ. ಇಂಥ ಒಬ್ಬ ಅದ್ಭುತ ಗೆಳೆಯ, ನನ್ನ ಗೆಳೆಯ. ಮುಂಜಾನೆ 10 ಗಂಟೆಗೆ ನಾವು ಹೇಳಿದೆ, ನಾನು ಕೋರ್ಟಲ್ಲಿ ಇವತ್ತು ಆ್ಯಕ್ಚುಲಿ ನಾನು 3 ಕೇಸ್ ಆರ್ಗ್ಯುಮೆಂಟ್ ಇದ್ದು, 2 ಕೇಸ್ ಹಂಗಾಗಿ ಮಾಡಿ ಟೈಮ್ ತೊಗೊಂಡಿನಿ, ಇನ್ನೊಂದು ಕೇಸ್ ಸಾಹೇಬರು ಇಟ್ಟಾರ. ಆದ್ರೆ ಬಿಡುವಿನ ಮಧ್ಯದಲ್ಲಿ ಬಂದು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರಿ ಸಾಬ್. ಆ್ಯಕ್ಚುಲಿ ಇವ್ರನ್ನ ಗುರುತಿಸಲಿಕ್ಕೆ ಮೂಲ ಕಾರಣ ನಮ್ಮ ಶಿವಮೊಗ್ಗದ ಗೆಳೆಯರು. ನಿಜವಾಗ ಕೂಡ ಅವರಿಗೆ
ನಾವು ವಿಜಯಪುರ ಜಿಲ್ಲೆಯ ಪರವಾಗಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಪರವಾಗಿ ನಿಜವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ಭಾಳಷ್ಟು ಬೆಂಗಳೂರು ಸೈಡು ಮೈಸೂರು ಸೈಡು ಇವರೇ ಪ್ರಶಸ್ತಿಗಳು ತೊಗೋತಾರೆ ರೀ. ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ ಪ್ರಶಸ್ತಿಗಳು ಕೊಡೋಂಗಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಒಬ್ಬ ನಿಜವಾಗಿ ಕೆಲಸ ಮಾಡ್ತಕ್ಕಂಥ ಇವತ್ತು ನೋಡಿರಿ ಫಯಾಜ್ ಅವರು ಯಾವ ಕ್ಷೇತ್ರದಾಗಿಲ್ಲ ಹೇಳ್ರಿ. ಕ್ರೀಡೆ ಕ್ಷೇತ್ರ ಹೋಗಿ ಕ್ರೀಡೆ ಕ್ಷೇತ್ರ ರೆಡಿ, ಎಕನಾಮಿಕ್ ಕ್ಷೇತ್ರ ಎಕನಾಮಿಕ್ಸ್, ಸಹಕಾರ ಕ್ಷೇತ್ರ ಸಹಕಾರ ಕ್ಷೇತ್ರ, ಇಷ್ಟೆಲ್ಲ ಕ್ಷೇತ್ರಗಳು ಕೆಲಸ ಮಾಡ್ತಾ ಹುಡುಗ ಅವ್ನು ಇನ್ನೂ ಭವಿಷ್ಯದಲ್ಲಿ ಅವ್ರಿಗೆ ನಾನು ಅಂತೇನೆ ನಾವು ಭೃಂಗಿ ಮಠದ ಒಂದು ಪೀಠದಿಂದ, ನಾನೊಬ್ಬ ಭೃಂಗಿ ಮಠದ ಪೀಠಾಧಿಪತಿಯೂ ಹೌದು, ವಕೀಲರಷ್ಟೇ ಅಲ್ಲ, ಆ ಪೀಠದಿಂದ ಅವ್ರಿಗೆ ಹಾರಸ್ತೀನಿ. ನಮ್ಮದು ಪೀಠಕ್ಕೆ 12 ಕಮಾನಿವೆ, 12 ಕಮಾನಿವೆ, ಅರ್ಥ ಮಾಡ್ಕೊಳ್ಳಿ. 12 ಕಮಾನ, ಆ ಕಮಾನದಲ್ಲಿರ್ತಕ್ಕಂಥ ಮೂಲ ದೇವರಿಂದ ಅವ್ರಿಗೆ ಆಶೀರ್ವಾದ ಕೊಡ್ತೀನಿ. ಏನಪ್ಪ ಅಂದ್ರೆ ಭವಿಷ್ಯದಲ್ಲಿ ಬೆಳೀಲಿ, ಒಬ್ಬ ದೊಡ್ಡ ರಾಜಕೀಯ ಧೋರಣೆಯಾಗಿ ಹೊರಗೆ ಬರಲಿ. ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಸೆಕ್ಯುಲರಿಸಮ್ ಇರ್ತಕ್ಕಂಥ ಅಲ್ಪಸಂಖ್ಯಾತರ ನಾಯಕರ ಕೊರತೆ ಅದ. ಖಂಡಿತ ನಾನು ನೋಡ್ತಾ ಇದ್ದೀನಿ, ಬರೀ ಒಳಗೊಂದು ಹೊರಗೊಂದು ಮಾಡ್ತಕ್ಕಂಥವ್ರು ಆದರೆ ಫಯಾಜ್ ಅವ್ರ ಬಲ್ಲ ಓಪನ್ ಹಾರ್ಟ್ ಅದ. ಅವರು ತಾಳ್ಮೆಯಿಂದ ಹೋಗಲಿ, ದಯವಿಟ್ಟು ಅವ್ರು ತಾಳ್ಕೊಂಡು ಭವಿಷ್ಯದಲ್ಲಿ ನಿಮ್ಮ ಒಳ್ಳೆ ಭವಿಷ್ಯ ಇದೆ, ನಾವು ನಿಮ್ಮ ಜೊತೆಗಿದ್ದೇವೆ. ಮುಲ್ಲವರಾಗಲಿ, ನಮ್ಮ ಜಾಲಗೇರಿಯವರು ಬಂದಾರ, ಶಾಂತೇಶ್ವರಾಗಲಿ, ನಮ್ಮ ಇನ್ನೊಬ್ಬ ದೊಡ್ಡ ಕಲಾವಿದಲ್ಲಿ ನಮ್ಮ TV ಕಲಾವಿದರು ಬಂದಾರ, ನಮ್ಮ ಜಾಗೀರ್ ಸರ್ ಬಂದು ನಿನ್ನೆ ಜಾಗೀರ್ ರಾಜ್ಕುಮಾರ್ ಬಗ್ಗೆ ನೋಡಿದ್ರೆ ಅವ್ರು ಮಾಡಿರ್ತಕ್ಕ ಖುಷಿ ಅನ್ನಿಸ್ತು. ಇಂಥ ಕೆಲಸವನ್ನು ಇಂಥವ್ರಿಗೆ ಎಲ್ಲರೂ ಸಂಘಟಿಸ್ತಕ್ಕಂಥ ಕೆಲಸ ಯಾರಪ್ಪ ಇದ್ರೆ ಕೆಲವೇ ಜನರ ವಿಜಯಪುರ ಜಿಲ್ಲೆಯೊಳಗೆ ಅಂಥವ್ರಲ್ಲಿ ಫಯಾಜ್ ಕಲಾದಿ ಒಬ್ಬರಾಗಿದ್ದಾರೆ. ಅವ್ರ ಕೆಲಸ ಹಿಂಗೆ ಮುಂದುವರಿ ಸರ್, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ನನಗೆ ಮಾತಾಡೋ ಅವಕಾಶ ಕೊಟ್ಟಿದ್ರಿ. ಮತ್ತು ಸುರೇಶ್ ಬಿಜಾಪುರ ಅವರು ನಿಜವಾಗಿ ಕೂಡ ನಿರೂಪಕರು. ಇಲ್ಲಿ ಇರ್ತಕ್ಕಂಥ ಯಾರೋ ಸರಳ ಮಂದಿ ಅಲ್ಲ ಸಾಹೇಬ್ರೆ. ಇವರಿಗೆ ನಮ್ಮ ಶಿವಮೊಗ್ಗದ ಬಂದು ಸರಿ ಹೇಳ್ತೀನಿ, ನಾವೆಲ್ಲ ಮನಸ್ಸು ಮಾಡಿದ್ರೆ ಹಿಂಗೆ ಕೈ ಮಾಡಿದ್ರೆ ಸಾವಿರಾರು ಜನ 20-30 ಸಾವಿರ ಜನ ಒಂದು ಫೋನಾಗಿ ಸೇರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಅದೇವಿ. ಅಂಥವ್ರು ನಾವೆಲ್ಲರೂ ಸೇರಿಕೊಂಡು ಎಲ್ಲ ಕಡಿಮೆ ಜನ ಇಲ್ಲ, ಅಂಥ ಜನ ನಿನ್ನೆ ಜಾಗೀರವ್ರ ಕಾರ್ಯಕ್ರಮ ರಂಗಮಂದಿರ ತುಂಬಿತ್ತು. ಆದರೆ ನೀವು ಸರಳವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿರಿ. ಮುಂದಿನ ವರ್ಷ ನೀವೇನು ಪ್ರಶಸ್ತಿ ಕೊಡ್ತೀರಿ ಆ ಸಂದರ್ಭದಲ್ಲಿ ಅಗದಿ ಈ ಪ್ರಶಸ್ತಿನೂ ಇದ್ರದ್ದೇ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಇಡ್ತೀವಿ. ನಾವು ಫಯಾಜ್ ಅವ್ರು ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಫಯಾಜ್ ಅವ್ರ ಪರವಾಗಿ ವಚನ ನಾನು ನಿಮಗೆ ಕೊಡ್ತೀನಿ ಅಂತೇಳಿ ನಿಮಗೆ ಧನ್ಯವಾದಗಳು, ನಮಸ್ಕಾರ. ಮಲ್ಲಿಕಾರ್ಜುನ ಭೃಂಗಿಮಠ, ವಕೀಲರು, समाज सेवक और होराटगार। शहरियान बीजापुर को सबसे पहले आदाब व तस्लीमात। मैं किस मिट्टी का हूँ यारो, मेरी पहचान लिख देना, कफन के एक एक कोने पे हिंदुस्तान लिख देना। वो मंदिर हो या मस्जिद हो, गुरुद्वारा हो या गिरजा हो, जो तुम चाहो तो चारों पर मेरा ईमान लिख देना। और मेरे माथे पे धर्मों के टिकट चस्पा नहीं करना, तू मेरे नाम के आगे फ़कत इंसान लिख देना, तू मेरे नाम के आगे फ़कत इंसान लिख देना। सजानी है हमें यूं एकता मंजिल की दीवारें, कहीं मैं राम लिख दूं तुम कहीं रहमान लिख देना। सजानी है हमें यूं एकता मंजिल की दीवारें, कहीं मैं राम लिख दूं तुम कहीं रहमान लिख देना। बनी है जो किसी गुर्बत ज़दा की जान लेने को, तो उस बंदूक की गोली पे मेरी जान लिख देना, तो उस बंदूक की गोली पे मेरी जान लिख देना। सबसे पहले ये अवार्ड का जो मामला है, विराटनगर नेपाल से मुझे वाबस्तगी है। 2019 में साहित्य अवार्ड मिला था मुझे, और उनकी तरफ से बार बार मुझे नेपाल जाना पड़ा। वो लोगों ने इतना इतने मुझे पसंद फरमाए, इतना ये किए, तो उनकी सिलेक्शन कमेटी में मेरा नाम डाले हैं, उनकी सिलेक्शन कमेटी में। तो मैंने सोचा कि अभी ये क्यों ना ये फ़ायदा उठा लूँ। हाँ, पिछले साल 2023 का जो अवार्ड था, बिरमिंघम इंग्लैंड के प्रोफेसर जनाब जावेद काकरू साहब के लिए वो तजवीज़ किया गया था। बिरमिंघम में प्रोफेसर हैं, तो उनके लिए। तो इस बार मैंने सोचा, अब जब बात चली तो अवार्ड की बात चली, हिंदुस्तान की एक ऐसी शख्सियत को क्यों मैं ना चुनूं। अब ये मेरा बिजनेस तो नहीं है। अवार्ड का जो फंक्शन रहता है वो मोहब्बतों की बात रहती है, अदब की बात रहती है। शिमोगा में, ज़िले के आसपास के बेंगलोर, हर बार उन्हीं को अवार्ड, हर तरफ से उन्हीं को अवार्ड। शिमोगा
बाज़ लोग मुझे कहने लगे फना साहब हमारा ख्याल करो, आपकी हर तरह से हम मदद करेंगे। मैं बोला कल वहाँ क्या जवाब दूँ मैं, नेपाल में मैं क्या जवाब दूँ? फना साहब ये कर रहा है वो। तो मैंने सोचा क्यों ना एक अदब का शहर, वलियों का शहर, जहाँ से निस्बत उर्दू पनपनी नहीं, उर्दू का जो ये था यहाँ पर, ऐसा शहर जो मुझे बहुत पसंद था। तो मैंने ऐसे एक दुर्खशंदा शख्सियत को चुनूँ जिसके लिए मैं अवार्ड तजवीज़ करके उनका नाम पेश करूँ। तो मेरे दिमाग में सिर्फ एक ही शख्सियत, गली गली है अंधेरा तो मेरे साथ चलो, फयाज साहब का कहना है, गली गली है अंधेरा तो मेरे साथ चलो, तुम्हें ख्याल है मेरा तो मेरे साथ चलो, मैं जा रहा हूँ उजालों की जुस्तजू लेकर, सता रहा है ज़माना तो मेरे साथ चलो। ये तो फयाज साहब का। तो मैं बारहा कई मरतबा मुशायरों में आता, फयाज साहब के ख़िदमात को देखता। मैंने सोचा कि भाई इसके मुस्ताहिक़ सिर्फ़ और सिर्फ फयाज साहब ही है। अपने तरफ से बहुत सारा अपने तरफ से बनाता गया, लिखता गया फयाज साहब के मुताल्लिक़। फिर एक बार आके फयाज साहब से पर्सनली एक मशवरा किया, फयाज साहब मेरा ये इरादा है। उन्होंने फ़ौरन हामी भी ना भरी। हाँ, ये कैसे हो सकता है? मैं सोचता हूँ, मैंने कहा ये मौका गनीमत जानो, ये मौके को हाथ से जाने ना दो। फयाज साहब को बड़े ही समझा बुझा के उनको तैयार कर आया हूँ। जब जाके फिर वो इनका पूरा डॉक्यूमेंट्स नेपाल पहुँचाया। वो लोग अपने तरफ से रिसर्च भी कर लेते हैं, वो अपने तरफ से कर्नाटक में बीजापुर कहाँ है सब मालूम हो जाता है, वो अपने तरफ से भी रिसर्च कर लेते हैं। तो जब पूरी तरह से खरा उतरा तो जब मुझे बोले कि फना साहब अल्हम्दुलिल्लाह हम लोग तैयार हो गए। अब रहा ये फयाज साहब के लिए ये अवार्ड, समत साहित्य प्रतिष्ठान के जो तमाम अराकीन हैं, उनके सदर अराकीन हैं, उनका मैं शुक्रगुज़ार हूँ कि इस नाचीज़ की उन्होंने बात रख ली और फयाज साहब के लिए अवार्ड के लिए नाम तजवीज़ कर दी है। मैं शहरियान बीजापुर का बेहद शुक्रिया अदा करता हूँ कि आज के इस प्रोग्राम में आप लोग शामिल होकर फयाज साहब को जो इज़्ज़त से नवाजा है वो लायक है सताइश है। इतना कहकर मैं अपनी बात ख़त्म करता हूँ। ನಮ್ಮ ಫಯಾಜ್ ಕಲಾದಿ ಅವರ ಒಂದು ಅವಾರ್ಡ್ ಕೊಟ್ಟಂಥ ಶುಭ ಸಮಾರಂಭದಲ್ಲಿ ಉಪಸ್ಥಿತಿರುವ ನಮ್ಮ ಖ್ಯಾತ ನ್ಯಾಯವಾದಿಗಳಾದ ಮಲ್ಲಿಕಾರ್ಜುನ್ ಭೃಂಗಿಮಠ ಅವರೇ ಮತ್ತು ಈ ಒಂದು ನಮ್ಮ ಮಿತ್ರರಿಗೆ ಅವಾರ್ಡ್ ಕೊಡಿಸುವಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿ ಅವರಿಗೆ ಗುರುತಿಸಿ ಇಡೀ ನೇಪಾಳದಲ್ಲಿ ಗುರುತಿಸಲಿ ಅವರ ಒಂದು ಫಯಾಜ್ ಕಲಾದಿ ವ್ಯಕ್ತಿತ್ವ ಬಗ್ಗೆ ಅವರಿಗೆ ಸಹಾಯ ಮಾಡಿದಂಥ ನಮ್ಮ ಫನಾಜ್ ಸಾಹೇಬ್ರೆ ಮತ್ತು ಸುರೇಶ್ ಬಿಜಾಪುರ ಅವರೇ, ನಮ್ಮ ಹರಿಯಾಲ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮದ ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮ ಆತ್ಮೀಯ ಸ್ನೇಹಿತರಾದ ಫಯಾಜ್ ಕಲಾದಿ ಅವರೇ. ಈಗಾಗಲೇ ನಮ್ಮ ಭೃಂಗಿಮಠ ವಕೀಲರು ಹೇಳಿದ ಹಾಗೆ ಮತ್ತು ಹರಿಯಾಲ್ ಸಾಹೇಬ್ರು ಹೇಳಿದ ಹಾಗೆ ಇವತ್ತಿನ ಏನು ಒಂದು ಅವಾರ್ಡ್ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮೊಬ್ಬ ಯುವಕ, ವಿಶೇಷವಾಗಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಅಧ್ಯಕ್ಷರು, ಅದರಲ್ಲಿ ನನಗೆ ಇಡೀ ನಾಡಿನ ಎಲ್ಲ ಈ ಒಂದು ಅವಾರ್ಡನ್ನು ಇವತ್ತು ಫಯಾಜ್ ಕಲಾದಿಗೆ ಅಷ್ಟೇ ಸಿಕ್ಕಿಲ್ಲ, ಇಡೀ ನಾಡಿನ ಎಲ್ಲ ಕನ್ನಡಿಗರಿಗೆ ಸಿಕ್ಕಿರುತ್ತೆ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಭಾಳ ಒಂದು ನಮಗೂ ಕೂಡ ಹೆಮ್ಮೆಯ ವಿಷಯ. ಇವತ್ತು ನಮ್ಮ ಯುವ ಮಿತ್ರರು ಈಗಾಗಲೇ ನಮ್ಮ ಸುರೇಶ್ ಬಿಜಾಪುರ ಹೇಳಿದಾಗೆ, ನಮ್ಮ ಸ್ನೇಹಿತರೆಲ್ಲರೂ ಹೇಳಿದಾಗೆ ಅವರ ಒಂದು ಸಾಮಾಜಿಕ ಕಾರ್ಯ ಭಾಳಷ್ಟು ದಿನಾಲೂ ಅವರು ನಗರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರ ಸೇವೆ ಮಾಡ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸೇವೆ ಮಾಡಲಿಕ್ಕೆ ಏನು ಇವತ್ತು ನೇಪಾಳದಲ್ಲಿ ಇರುವಂಥ ಒಂದು ಸಂಸ್ಥೆ ಏನಿದೆ, ಇದು ಸಮತ ಸಾಹಿತ್ಯ ಪರಿಷತ್ತಿನ ಭಾರತೀಯ ನಗರ ನೇಪಾಳದವರು ಇವತ್ತು ನಮ್ಮ ಫಯಾಜ್ ಕಲಾದಿಗೆ ಅವರಿಗೆ ಅವರ ಒಂದು ಸಾಮಾಜಿಕ ಕಾರ್ಯವನ್ನು ಗುರುತಿಸಿ ಇವತ್ತು ಅವರಿಗೆ ಒಂದು ಏನು ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಈ ಸೋಷಲ್ ವರ್ಕಿಂಗ್ ಇದರ ಫಾರ್ ಎಕ್ಸಲೆನ್ಸ್ ಸರ್ವಿಸ್ ಇನ್ ಸೋಷಲ್ ಫೀಲ್ಡ್ ಒಳಗೆ ಏನು ಇವರು ಕಾರ್ಯ ಮಾಡಿದ್ದಾರೆ ಅಂಥೇಳಿ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿಶೇಷವಾಗಿ ನಮ್ಮ ಮಿತ್ರ ದೇಶರಾದ ನೇಪಾಳ, ಯಾಕಂದರೆ ಮಿತ್ರ ದೇಶ ಯಾಕೆ ಹೇಳ್ತೀನಿ ಅಂದ್ರೆ
ನಮ್ಮ ದೇಶದ ಜೊತೆ ಭಾಳ ಒಳ್ಳೆಯ ಒಂದು ಪ್ರತಿಯೊಂದು ವಿಷಯದಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಇಟ್ಟಿರುವಂಥ ದೇಶ ನೇಪಾಳ ಇವತ್ತು. ನಮ್ಮ ಏನು ಬಾರ್ಡರ್ ದೇಶಗಳಲ್ಲಿ ಅದು ಒಂದೇ ದೇಶ ಏನದ, ವಿಶೇಷವಾಗಿ ಬಾಂಗ್ಲಾದೇಶದಲ್ಲಿದ್ದರೂ ಕೂಡ ನೇಪಾಳದ ಏನು ಒಂದು ಬಾಂಧವ್ಯ ನಮ್ಮ ದೇಶ ಜೊತೆ ಇದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ಶ್ಲಾಘನೀಯವಾದಂಥ ವಿಷಯ ಇದೆ. ಅದಕ್ಕಾಗಿ ಇವತ್ತು ಅಲ್ಲಿ ನಮ್ಮ ಒಂದು ನಗರ ಘಟಕದ ಅಧ್ಯಕ್ಷರು ನಮ್ಮ ಒಡನಾಟಿರುವಂಥ ನಮ್ಮ ಫಯಾಜ್ ಕಲಾದ್ಗಿ ಅವರು ಇವತ್ತು ಏನು ಅವಾರ್ಡ್ ತೊಗೊಂಡು ಬಂದ ಅವ್ರಿಗೇನು ಒಂದು ಗುರುತಿಸಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ವಿಜಯಪುರ ನಗರದ ಎಲ್ಲ ಜನರ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರ ಪರವಾಗಿ ಶುಭವನ್ನು ಕೋರುತ್ತೇನೆ. ಅದಕ್ಕಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಮಾಜಮುಖಿ ಕಾರ್ಯದಲ್ಲಿ ಪಾಲ್ಗೊಳ್ಳಲಿ, ಅವರ ದೇವರು ಅಲ್ಲ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಮಾಡಲಿಕ್ಕೆ ಅವಕಾಶ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮನ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. औज़ बिल्लाहि मिनश शैतानिर रजीम बिस्मिल्लाहिर रहमानिर रहीम अस्सलाम वालेकुम रहमतुल्लाहि व बरकातहू। आज हम सब के लिए यानी शहरी बीजापुर के लिए जो है एक बहुत खुशी का दिन है कि मुझे थोड़ी देर पहले मालूम हुआ कि हमारे फयाज़ कलादगी साहब को नेपाल हुकूमत की जानिब से एक अवार्ड दिया जा रहा है, जो हिस्से में यानी जो फंक्शन हुआ उसमें वो अटेंड हो नहीं सके यहाँ कुछ ज़रूरी कामों की वजह से, इसलिए वहाँ के लोग यहाँ तक पहुँचाए हैं। तो ये हमारे बीजापुर के तमाम लोगों के लिए बड़ी खुशनसीबी है और खुशकिस्मती है कि आज सिर्फ फयाज़ कलादगी को ही नहीं, तमाम हमारे बीजापुर के शहर वालों के लिए नेपाल वाले जो है एक अवार्ड दिए हैं। तो अवार्ड लेना भी जो है बहुत खुशकिस्मती है, क्योंकि मैं 40-45 साल से एजुकेशन डिपार्टमेंट में हूँ, कई लोगों को अवार्ड दिया हूँ, कई अवार्ड लिया भी हूँ। तो अभी मैं ये चाहता हूँ कि हमारे जो समाज के लोग हैं, ये जो सविता विद्या के लोग हैं, तो ये सब मिलकर जो ये प्रोग्राम करते हैं, तो ऐसे अवार्ड लेने वालों के लिए फेलिसिटेशन करना, उनका सम्मान करना, ये हमारा फ़र्ज़ बनता है, जिसकी वजह से हमारे नौजवान तबके की हिम्मत अफजाई होती है, फेलिसिटेशन होता है। ये बहुत बड़ी खुशी की बात है। अगर हम उनके फेलिसिटेशन करते हैं तो उनमें भी जज्बा जोश आता है, फिर और आगे बढ़ चढ़ कर काम करते हैं। तो मैं देखता हूं कि फयाज़ कलादगी हर एक फंक्शन में, चाहे सियासी फंक्शन हो, अदबी फंक्शन हो, फिर मजहबी फंक्शन हो, हर फंक्शन में वो अटेंड रहते हैं। ये मुझे बहुत खुशी होती है कि वो सिर्फ किसी पॉलिटिकल फंक्शन से ही लगाव नहीं है उनका, उनके तमाम फंक्शन जब भी उनको किसी की दावत दी जाती है तो वहाँ शिरकत होकर अपना जो है वो काम अंजाम देते हैं। तो मैं यहाँ तमाम जो इस बैंक के लोग या इस सौदा के लोग जमा होकर हमारे फना साहब जो एक बैनुल अक़वामी शायर, इंटरनेशनल शायर हैं, वो यानी सऊदी अरब, दुबई वगैरह सब जाके आके हैं, तो ऐसे शहर के ज़रिए यहाँ पर उनकी मौजूदगी में हमारे वकील साहब जो हाई कोर्ट के वकील हैं, उन्होंने हमारे मलगी मठ हमारे फयाज़ कलादगी साहब को जो अवार्ड दिया है उसके लिए मैं बहुत ममनून मशहूर हूँ। बस मैं तमाम लोगों का शुक्रिया अदा करते हुए, मुझे बोलने के लिए जो मौका दिया, मैं आपका शुक्रिया अदा करते हुए अपनी जगह लेता हूँ। सैयद हमीद कादरी, रिटायर्ड प्रिंसिपल। जो ये फंक्शन है अली जनाब फयाज़ कलादगी साहब की जानिब से जो मुनक़्क़द किया गया है, और सब में बड़ी खुशी इस बात की आज मुझे ये हुई कि बहुत ही मशहूर इंटरनेशनल शायर जो शिमोगा शायर फना साहब, उनको हमेशा मुशायरों में देखा करता था, आज फेस टू फेस क्या है मुझे देखने का मौका नसीब हुआ है। और ऐसे बड़े शायर के सामने मैं 2-4 नाचीज बैठे बैठे कुछ अशार लिखा हुआ हूँ। अगर कुछ इसमें खामियां हैं तो माफ़ी चाहता हूँ और इस्लाह के लिए उनको मैं सलाह देता हूँ। आज का जो फंक्शन है आली जनाब फयाज़ कलादगी साहब, ये कर्नाटक के अंदर और बीजापुर के अंदर एक ऐसी हस्ती है जो उनको छोटे मासूम बच्चे से लेकर बड़े बड़े सियासतदान तक पहचानते हैं। ये इनके नाम से नहीं बल्कि इनके काम से पहचाने जाते हैं। और दूसरी बात यह है कि ये किसी हिंदू मजहब, मुसलमानों को, क्रिश्चियन को, ईसाई को, कोई मजहब से ताल्लुक नहीं रखते, ये सिर्फ इंसानी मजहब से ताल्लुक रखते हैं। इसी वास्ते एक 2-4 शेर मैं यहाँ पर आज इस फंक्शन के बारे में क्या है लिखा हूँ। आज फयाज़ कलादगी साहब का जश्न जारी है, आज फयाज़ कलादगी साहब का जश्न जारी है, आज का दिन और रात
हम पे भारी है। अच्छा है। आज का दिन और रात हम पे भारी है। फयाज साहब से इश्क करने हमको मत रोको। फयाज साहब से इश्क करने हमको मत रोको। क्यों? क्योंकि हर परिंदे को झील प्यारी है। क्योंकि हर परिंदे को झील प्यारी है। और एक अली जनाब फयाज साहब के लिए मैं बैठे बिठाए यहीं पे लिखा हूँ, जो सोशल सर्विस के ताल्लुक से नमाज रोजा और पूजा करने से सिर्फ जन्नत मिलती है, स्वर्ग मिलता है। नमाज रोजा और पूजा करने से सिर्फ जन्नत मिलती है। लोगों की खिदमत करने से, सोशल सर्विस करने से, लोगों की खिदमत करने से डायरेक्ट खुदा मिलता है। लोगों की सर्विस खिदमत करने से डायरेक्ट खुदा मिलता है। और दूसरा शेर अली जनाब फयाज कलाकी साहब के लिए ही है, न अपना और न बेगाना। न अपना और न बेगाना किसी के काम आता है। फयाज साहब का दिल ही हर आदमी के काम आता है। फयाज साहब का दिल ही हर आदमी के काम आता है। अब आए हुए मेरे अली जनाब शिमोगा के शहीद जहीर साहब के लिए मुझे पता नहीं ये कहाँ तक सही है, फिर भी क्या है, अगर कुछ इसमें कोताही हुई है तो माफी चाहता हूँ और इस्लाह के लिए भी उनसे मैं तैयार हूँ। बादे सबा अच्छी तरह जानते हैं, बादे सबा के माने क्या होते हैं, तो तमाम लोगों के लिए भी इसे जरा मोटी जबान में, अय हवा जरा ठंडी चल, अय हवा जरा ठंडी चल और जरा आहिस्ता चल, और जरा आहिस्ता चल, क्योंकि सईद जहीर फना साहब आए हैं। सईद फना साहब आए हुए हैं। लोगों फूल न बिछाना राहों में, लोगों फूल न बिछाना राहों में, हम बीजापुर वाले अपनी आंखें बिछाने वाले, हम बीजापुर वाले अपनी आंखें बिछाने वाले हैं। इसलिए यहाँ पर जो फयाज कलादगी साहब के नाम को हर एकला जानता है, सिर्फ बीजापुर में नहीं, अब यहाँ पर डंका बजा हुआ है कि नेपाल के उस शहर में जहाँ पर इनको अवार्ड मिला हुआ है। मैं ये चाहता हूँ और आप तमाम लोगों से यही उम्मीद करता हूँ कि अली जनाब फयाज साहब के लिए रात दिन दुआ करें कि वो सियासी एतबार से लोगों में क्या है, मशहूर होने के लिए ही नहीं बल्कि खिदमत करने के एतबार से उन्होंने इस बीजापुर को छोड़कर दिल्ली के उस तख्त पर जाकर बैठे। बस यही चाहता। आप जो मौका दिए हैं तमाम लोगों को बहुत बहुत शुक्रिया। सर आपका नाम? मेरा नाम रिटायर्ड प्रोफेसर HA कलादगी। जुड़े रहिएगा आपके अपने चैनल बीजापुर समय के साथ।